ಭಾಷೆಯ ವಿಚಾರಕ್ಕೆ ನಕಲಿ ಹೋರಾಟಗಾರರನ್ನ ನಕಲಿ ಸಂರಕ್ಷಕರನ್ನ ತರಾಟೆಗೆ ತಗೊಂಡ್ರು. अरे तमिल का गौरव हो, कम से कम तमिल भाषा में अपनी सिग्नेचर तो करो. ಯಾರ್ಯಾರಿಗೆ ಚುಚ್ಚಿದೆ? ಜಸ್ಟ್ ತಮಿಳುನಾಡಿಗೆ ಮಾತ್ರ ಚುಚ್ಚಿದ್ಯಾ? ಖಂಡಿತ ಇಲ್ಲ. ನೀವು ಕುಂಬಳಕಾಯಿ ಕಳ್ಳ ಅಂದಿದ್ದಷ್ಟೇ. ಇವರು ಆ ಕಡೆ ಹೆಗಲು ಮುಟ್ಟು ನೋಡ್ಕೋಬೇಕು, ಈ ಕಡೆ ಹೆಗಲು ಮುಟ್ಟು ನೋಡ್ಕೋಬೇಕು ಗೊತ್ತಾಗದೇ ಇರೋ ಸಿಚುವೇಶನ್ಗೆ ಹೋಗಿದ್ರು. ಆ ಫಾರಿನ್ ನಲ್ಲಿ ಯಾವ ಕನ್ನಡ ಯೂನಿವರ್ಸಿಟಿಯಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತ ಕೇಳಿ ನೋಡಿ. ನಿಮಗೆ ಇಂಗ್ಲಿಷ್ ಸಮಸ್ಯೆ ಇಲ್ಲ, ಬೇರೆ ಉರ್ದು ಸಮಸ್ಯೆ ಇಲ್ಲ, ಹಿಂದಿ ಕಂಡ್ರೆ ಆಗಲ್ಲ, ಇಂಗ್ಲಿಷ್ಗೆ ನೋ ಅನ್ನಕ್ಕೆ ಬರಲ್ಲ. ಮೋದಿ ಅವರು ಭಾಷೆ ವಿಚಾರಕ್ಕೆ DMKಯ ಸ್ಟಾಲಿನ್ ಅವರಿಗೆ ಚುಚ್ಚಿದ್ರು. ಬಟ್ ಆ ಚುಚ್ಚಿದ್ದು ಸುತ್ಕೊಂಡ್ ಬಂದು ಅನೇಕರಿಗೆ ಚುಚ್ಚಿದೆ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋಣ ಅಂತ ಯೋಚನೆ ಮಾಡಿದಾಗ ಬರೀ ಒಂದು ವಾರದಿಂದ ವಕ್ಫ್ ಮೋದಿಯವರು ಆ ವಕ್ಫ್ ಟ್ರಿಬ್ಯುನಲ್ಗೆ ಒಂದು ಎಳೆನೀರು ಬಿಟ್ರಂತೆ, ಈ ಕಾಂಗ್ರೆಸ್ ಅವ್ರನ್ನ ಅಪೋಸ್ ಮಾಡಿದ್ರಂತೆ, ರಾಹುಲ್ ಗಾಂಧಿ ಅವರು ಸಂಸತ್ತಲ್ಲಿ ಏನು ಮಾತಾಡದೆ ಬಾಯಿಯೊಳಗೆ ಅವಲಕ್ಕಿಯನ್ನ ಹಾಕಿಕೊಂಡು ಕೂತಿದ್ರಂತೆ. ಟ್ವಿಟರಲ್ಲಿ ಆ ಅವಲಕ್ಕಿಗೆ ಒಗ್ಗರಣೆ ಹಾಕಿದಾಗ ಒಂದು ಹೀಟ್ ಬರುತ್ತಲ್ಲ, ಆ ಥರ ಹೀಟಿಗೆ ಬಂದವ್ರು ಹಂಗೆ ಟ್ವೀಟ್ಗಳನ್ನ ಮಾಡಿದ್ರಂತೆ. ಇಂಥ ಸುದ್ದಿಗಳನ್ನ ಕೇಳಿ ನಿಮಗೆ ಬೇಜಾರು ಬಂದಿರುತ್ತೆ. ಇವತ್ತೇನಾದ್ರೂ ಬೇರೆದ್ರ ಬಗ್ಗೆ ಮಾತಾಡೋಣ. ರಾಮನವಮಿ ಆಯ್ತಲ್ಲ, ಆ ರಾಮನವಮಿ ಬಗ್ಗೆ ಏನಾದ್ರು ಮಾತಾಡೋಣ. ಹೆಂಗಾಯ್ತು ನಿಮ್ಮ ಕಡೆ ರಾಮನವಮಿ? ನಿಮ್ಮ ಏರಿಯಾದಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರು? ಪಾನಕ ಕುಡಿದ್ರ, ಕೋಸಂಬರಿ ತಿಂದ್ರ, ಜೈ ಶ್ರೀರಾಮ್ ಅಂತ ಬಾಯಿ ತುಂಬ ರಾಮನಿಗೆ ಜಯ ಘೋಷವನ್ನ ಕೂಗಿದ್ರ? ತುಂಬಾ ಖುಷಿಯಾಗಿರುತ್ತೆ. ಹಾಗೆ ಯಾರಾದ್ರೂ ವಿಶೇಷವಾಗಿ ರಾಮನವಮಿಯನ್ನ ಆಚರಣೆ ಮಾಡಿದವರಿದ್ರೆ ನಿಮಗೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ನಿಮ್ಮ ಅನುಭವವನ್ನು ಹಂಚಿಕೊಳ್ಬಹುದು. ಈಗ ರಾಮನವಮಿ ಬಗ್ಗೆ ನಾನು ಏನು ಹೇಳಕ್ ಬಂದೆ ಅಂತ ಕೇಳಿದ್ರೆ, ನಮ್ಮ ಸನ್ಮಾನ್ಯ ಶ್ರೀ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮೇಶ್ವರಂ ಅಲ್ಲಿ ಇದ್ರು. ಅಲ್ಲಿ ಒಂದಿಷ್ಟು ಉದ್ಘಾಟನೆ ಕೆಲಸ ಇತ್ತು. ಹಾಗೆ ಶ್ರೀಲಂಕಾದಿಂದ ಹಾರಿ ಬಂದ್ರು. ಆಂಜನೇಯನ್ ತರ ಅಲ್ಲ, ಅವರು ವಿಮಾನದಲ್ಲಿ ಬಂದ್ರು. ಹಾಗೆ ಬಂದವರು ರಾಮೇಶ್ವರಂ ಅಲ್ಲಿ ಜನರನ್ನ ಉದ್ದೇಶಿಸಿ ಮಾತಾಡೋಕೆ ಶುರು ಮಾಡಿದ್ರು. ತುಂಬಾ ವಿಚಾರಗಳನ್ನ ಮಾತಾಡಿದ್ರು. ಅವರು ಪ್ರಮುಖವಾಗಿ ಮಾತಾಡೋದು ಅಭಿವೃದ್ಧಿ ವಿಚಾರಕ್ಕೆ. ಬಟ್ ಯಾವ ನೆಲದಲ್ಲಿ ನಿಂತು ಏನನ್ನ ಮಾತಾಡ್ತೀವಿ ಹಾಗೂ ಆ ಪತ್ರಕ್ಕೆ ವಿಳಾಸ ಇಲ್ಲದೆ ಇದ್ರು ನೇರವಾಗಿ ಆ ಪತ್ರ ಯಾರಿಗೆ ಹೋಗುತ್ತೆ ಅನ್ನೋದು ನರೇಂದ್ರ ಮೋದಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಭಾಷೆಯ ವಿಚಾರಕ್ಕೆ ನಕಲಿ ಹೋರಾಟಗಾರರನ್ನ ನಕಲಿ ಸಂರಕ್ಷಕರನ್ನ ತರಾಟೆಗೆ ತಗೊಂಡ್ರು, ತಪರಾಕಿಯನ್ನ ಹೊಡೆದ್ರು. ಈ ನಮ್ಮಲ್ಲಿ ಹಿಂದೂಗಳಿಗೆ ಒಂದು ಅಭ್ಯಾಸ ಇದೆ. ಏನಪ್ಪಾ ಅಂತ ಕೇಳಿದ್ರೆ, ಈ ಹಬ್ಬಗಳು ಬಂದ್ರೆ ನಮಗೆ ಪಟಾಕಿ ಹೊಡಿಬೇಕು ಅನ್ಸುತ್ತೆ. ಈ ದೀಪಾವಳಿ, ಗಣೇಶನ ಹಬ್ಬ ಇದರಲ್ಲೆಲ್ಲ ಕಾಮನ್ ಆಗಿ ಹೊಡಿತೀವಿ. ಸಾಮಾನ್ಯವಾಗಿ ರಾಮನವಮಿಯಲ್ಲಿ ಹೊಡೆಯಲ್ಲ. ಬಟ್ ನಿನ್ನೆ ಮೋದಿಯವರು ಪಟಾಕಿ ಹೊಡೆಯಲ್ಲ ಬಟ್ ತಪರಾಕಿ ಹೊಡಿತೀನಿ ಅಂತ ತಪರಾಕಿ ಹೊಡೆದ್ರು. ಅದನ್ನ ಯಾರ್ಯಾರು ಎಲ್ಲೆಲ್ಲಿ ಹೆಗಲನ್ನ ಮುಟ್ಟಿ ನೋಡ್ಕೋಬೇಕೋ ಮುಟ್ಕೊಳ್ಳೋ ತರ ಇತ್ತು. ಏನಂತ ಹೇಳಿದ್ರು ಅಂತ ಕೇಳಿದ್ರೆ, ಈ ಭಾಷೆಯ ವಿಚಾರದಲ್ಲಿ ಇನ್ನು ದೇಶವನ್ನ ಇಬ್ಬಾಗ ಮಾಡೋ ತುಂಬಾ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಈ ತಮಿಳುನಾಡಲ್ಲಿ ಈ ಹಿಂದಿ ಬೇಡ, ನಮಗೆ ಹಿಂದಿ ಹೇರಿಕೆ ಆಗ್ತಾ ಇದೆ, ಕೇಂದ್ರ ಸರ್ಕಾರ ತಮಿಳುನಾಡಿನ ಮೇಲೆ ಹಿಂದಿಯನ್ನ ಬಲವಂತವಾಗಿ ಹೇರ್ತಾ ಇದೆ, ನೀವು ಕಲೀಲೇಬೇಕು ಅಂತ ತೂರ್ತಾ ಇದೆ, ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ ಅಂತ ತಮಿಳುನಾಡಿನಲ್ಲಿ ಭಾಷೆಯ ವಿಚಾರವನ್ನ ಇವತ್ತಿಗೂ ಕೂಡ DMK ಪಕ್ಷ ಇನ್ನು ಜೀವಂತವಾಗಿ ಇಟ್ಕೊಂಡ್ಬಂದಿದೆ. ಅದರ ಬಗ್ಗೆ ಮೋದಿ ಹರಿಹಾಯ್ದ್ರು. ಏನಪ್ಪಾ ಅಂತ ಕೇಳಿದ್ರೆ, ಅವರು ಅಲ್ಲಿ DMK ಪಕ್ಷನೇ ಇರ್ಬೋದು, ತಮಿಳುನಾಡನ್ನ ಆಡಳಿತ ಮಾಡ್ತಾ ಇರ್ಬೋದು, ಅವರೇ ಪಕ್ಷದ ಮುಖ್ಯಮಂತ್ರಿಗಳಿರ್ಬೋದು, ಈ ಶಾಸಕರು ಕೂಡ ತಮಿಳಿಗರೇ, ಅದರಲ್ಲೂ ಭಾಷಾ ಪ್ರೇಮಿಗಳೇ ಆಗಿರಬಹುದು. ಆದರೆ ಅಲ್ಲಿಂದ ಈ ಕೇಂದ್ರಕ್ಕೆ ಒಂದಿಷ್ಟು ಪತ್ರಗಳು ಆಗಾಗ ಬರ್ತಾ ಇರ್ತವೆ. ಅನುದಾನಗಳನ್ನ ಕೇಂದ್ರವೇ ಬಿಡುಗಡೆ ಮಾಡಬೇಕಾಗತ್ತೆ. ಅವರೊಂದು ಮಾತನ್ನ ಹೇಳಿದ್ರು, ತಮಿಳುನಾಡಿಂದ ಅಷ್ಟೊಂದು ಅರ್ಜಿಗಳು ನಮ್ಮ ಕಚೇರಿಗೆ ಬರುತ್ತೆ, ಆದ್ರೆ ಆ ಅರ್ಜಿಗಳಲ್ಲಿ ಸಿಗ್ನೇಚರ್ ಇರುತ್ತಲ್ಲ, ಸಹಿ, ಅದು ತಮಿಳಲ್ಲಿ ಇರೋದೇ ಇಲ್ಲ ಅಂತ. ಅಂದ್ರೆ ನಿಮ್ಮದು ನಕಲಿ ಭಾಷಾ ಪ್ರೇಮ ಅನ್ನೋದನ್ನ ಮೋದಿ ಅವರದ್ದೇ ಜಾಗದಲ್ಲಿ ತಮಿಳುನಾಡಿನಲ್ಲಿ ರಾಮೇಶ್ವರಂನಲ್ಲಿ ನಿಂತು ಸ್ಟಾಲಿನ್ ಅವ್ರಿಗೆ ಹೇಳಿದ್ರು ಇಂಡೈರೆಕ್ಟ್ ಆಗಿ. मैं तो कभी कभी हैरान हो जाता हूं, तमिलनाडु के कुछ नेताओं की चिट्ठियां जब मेरे पास आती है, कभी भी कोई नेता तमिल भाषी में सिग्नेचर नहीं करता है. अरे तमिल का गौरव हो, मैं सबसे कहूंगा कम से कम तमिल भाषा में अपनी सिग्नेचर तो करो. ಬಟ್ ಅದು ಸ್ಟಾಲಿನ್ ಅವರಿಗೆ ಅರ್ಥ ಆಗಿಲ್ವಾ? ಖಂಡಿತ ಆಗಿದೆ. ನಿನ್ನೆ ಆ ಬಗ್ಗೆ ಇಡೀ ತಮಿಳುನಾಡಲ್ಲಿ ಭಯಂಕರ ಚರ್ಚೆಗಳು ಆಗಿದೆ. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಂದೊಂದು ವಿಚಾರಗಳನ್ನ ಯಾವಾಗಲೂ ಜೀವಂತವಾಗಿ ಇಟ್ಕೊಂಡು ಬರಲಾಗುತ್ತೆ. ಈಗ
ತಮಿಳುನಾಡಲ್ಲಿ ಬಂದರೆ ಭಾಷೆಯ ವಿಚಾರ, ನಮ್ಮದು ತಮಿಳು ಭಾಷೆ, ತಮಿಳೇ ನಮಗೆ ಸರ್ವಶ್ರೇಷ್ಠ, ಹಿಂದಿ ನಮಗೆ ಬೇಡವೇ ಬೇಡ, ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ತಮಿಳುನಾಡು ವ್ಯಾವಹಾರಿಕ ಭಾಷೆ ಆಗಲಿ, ಅದು ಇಡೀ ದೇಶಾದ್ಯಂತ ಪಸರಿಸಲಿ, ಇಂಥ ಮಾತನ್ನ ಇಟ್ಕೊಂಡು ಜನರನ್ನು ಮಂಗ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ತಗೊಳ್ಳೋದಾದರೆ ಇಲ್ಲಿ ಜಾತಿ ವಿಚಾರ ಅಂತ ಹೇಳ್ಬೋದು. ಈ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎರಡೂ ಪಕ್ಷಗಳು ಕೂಡ ಜಾತಿಯ ವಿಚಾರವನ್ನು ಜೀವಂತವಾಗಿಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾವೆ. ಅದಿಲ್ಲ ಅಂದರೆ ಅವರಿಗೆ ಅಧಿಕಾರವೂ ಇಲ್ಲ, ವೋಟು ಇಲ್ಲ ಅನ್ನೋ ಸಿಚುವೇಶನನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಅದಿರಲಿ, ಅದ್ರ ಬಗ್ಗೆ ಇನ್ನೊಂದು ದಿವಸ ಡಿಟೇಲ್ ಆಗಿ ಮಾತಾಡೋಣ. ಈ ತಮಿಳುನಾಡಿನ ಭಾಷೆಯ ಪ್ರೇಮ ಇದೆಯಲ್ಲ, ತಮಿಳಿಗರ ಭಾಷೆಯ ಪ್ರೇಮ, ಆರ್ಯ ದ್ರಾವಿಡ ಆ ವಿಂಗಡಣೆ ಮಾಡೋದಿದೆಯಲ್ಲ, ಅದು ಅವರಿಗೆ ಹೊಸತೇನಲ್ಲ. ಅದೇ ತಮಿಳುನಾಡು ನಾಯಕರು, ವಿಶೇಷವಾಗಿ DMK ಲೀಡರ್ಗಳು ಈ ಭಾಷೆಯ ವಿಚಾರದ ಜೊತೆಗೆ ಇಲೆಕ್ಷನ್ ಗೆಲ್ಲೋ ಟೈಮಲ್ಲಿ ಸನಾತನ ಧರ್ಮದ ಮೇಲೆ ಕೂಡ ದಾಳಿಯನ್ನು ಮಾಡಿದರು. ನಮ್ಮ ಸನಾತನ ಧರ್ಮವನ್ನು, ಹಿಂದೂ ಧರ್ಮವನ್ನು ಈ ಸನಾತನ ಧರ್ಮದಿಂದ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿರೋ ಸ್ಟಾಲಿನ್ ಕುಟುಂಬದವರು ಕೊರೋನಾಗೆ, ಏಡ್ಸ್ಗೆ, ಕಾಲ್ರಾಗೆ ಹೋಲಿಕೆ ಮಾಡಿದ್ರು. ಈಗ ಭಾಷೆಯ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ಈ ಬಗ್ಗೆನೆ ಮೋದಿ ಕುಟುಕಿದ್ದು ಕುಕ್ಕಿದ್ದು. ಆದರೆ ಯಾರ್ಯಾರಿಗೆ ಚುಚ್ಚಿದೆ? ಜಸ್ಟ್ ತಮಿಳುನಾಡಿಗೆ ಮಾತ್ರ ಚುಚ್ಚಿದ್ಯಾ? ಖಂಡಿತ ಇಲ್ಲ. ಕರ್ನಾಟಕದಲ್ಲೂ ಕೂಡ ಅನೇಕರು ಅವರು ಪಾಪ ನೀವು ಕುಂಬಳಕಾಯಿ ಕಳ್ಳ ಅಂದಿದ್ದಷ್ಟೇ, ಇವರು ಆ ಕಡೆ ಹೆಗಲು ಮುಟ್ಟು ನೋಡ್ಕೋಬೇಕು, ಈ ಕಡೆ ಹೆಗಲು ಮುಟ್ಟು ನೋಡ್ಕೋಬೇಕು ಗೊತ್ತಾಗದೇ ಇರೋ ಸಿಚುವೇಶನ್ಗೆ ಹೋಗಿದ್ರು. ಅನೇಕರಿದ್ದಾರೆ. ಅಲ್ಲಿ ಮೋದಿ ಒಂದು ಪ್ರಶ್ನೆಯನ್ನ ಕೇಳಿದ್ರು, ನೀವು ಕೇಂದ್ರಕ್ಕೆ ಪ್ರಧಾನಮಂತ್ರಿ ಆಫೀಸಿಗೆ ಬರೋ ಅರ್ಜಿಗಳಲ್ಲಿ ನೀವು ತಮಿಳು ಪ್ರೇಮಿಗಳು ಅಂತ ಕರ್ಕೋತೀರಿ, ನಿಮ್ಮ ಸಿಗ್ನೇಚರ್ ಮಾತ್ರ ತಮಿಳಲ್ಲಿ ಇರಲ್ಲ ಯಾಕೆ ಅಂತ. ಅದೇ ತರ ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದಿಷ್ಟು ಭಾಷಾ ಹೋರಾಟಗಾರರಿದ್ದಾರೆ. ಎಲ್ಲರೂ ಕೂಡ ನಕಲಿ ಅಂತ ನಾನು ಹೇಳ್ತಾ ಇಲ್ಲ. ನಕಲಿಗಳು ಯಾರೆಲ್ಲ ಇದ್ದಾರಲ್ಲ ಅವ್ರು ಮಾತ್ರ ಮುಟ್ಟು ನೋಡ್ಕೊಳ್ಳಿ. ಅವರಲ್ಲಿ ಅನೇಕರಲ್ಲಿ ಯಾರಾದರೂ ನಿಮಗೆ ಸಿಕ್ಕಾಗ ಕೇಳಿ ನೋಡಿ, ನಿಮ್ಮ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ ಅಂತ. ಅವರು ಕನ್ನಡ ಶಾಲೆಗಳ ಪರವಾಗಿ ಹೋರಾಟ ಮಾಡ್ತಾರೆ, ಕನ್ನಡ ಭಾಷೆಗಾಗಿ ನಮ್ಮ ಜೀವನ ಅಂತಾರೆ, ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ ಅಂತಾರೆ. ಬಟ್ ಅನೇಕ ಹೋರಾಟಗಾರರ ಮಕ್ಕಳು ಇಂಗ್ಲಿಷ್ ಕಾನ್ವೆಂಟಲ್ಲಿ ಕಲಿತಾ ಇರ್ತಾರೆ. ಇದು ಸುಳ್ಳಾದರೆ ನೀವು ಚೆಕ್ ಮಾಡಿ ನೋಡಬಹುದು, ಪರಾಂಬರಿಸಿ ನೋಡಬಹುದು. ಹಾಗೆ ಈ ಮಕ್ಕಳು ಬಿಟ್ಟಾಕಿ ಸ್ವಲ್ಪ ದೊಡ್ಡವರಾಗಿರ್ತಾರೆ, ಈ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಫಾರಿನ್ಗೆ ಹೋಗಿರ್ತಾರೆ, ಅವರು ಕೂಡ ನಿಮಗೆ ಸಿಗ್ತಾರೆ. ಆ ಫಾರಿನ್ನಲ್ಲಿ ಯಾವ ಕನ್ನಡ ಯೂನಿವರ್ಸಿಟಿಯಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತ ಕೇಳಿ ನೋಡಿ. ಯಾಕೆ ಕರ್ನಾಟಕದಲ್ಲಿ ಕನ್ನಡ ಯೂನಿವರ್ಸಿಟಿ ಇಲ್ವಾ? ಕನ್ನಡ ಮೀಡಿಯಮಲ್ಲಿ ಎಲ್ಲ ಕೆಲಸಗಳಿಗೆ ಪ್ರಿಪೇರ್ ಆಗುವಂತಹ ಅವಕಾಶ ಇಲ್ವಾ? ಬಟ್ ಇಲ್ಲಿ ಅನೇಕ ಹೋರಾಟಗಾರರಿಗೆ, ಎಲ್ರಿಗೂ ಅಲ್ಲ, ಆಲ್ರೆಡಿ ಹೇಳ್ದಂಗೆ ಅನೇಕ ಹೋರಾಟಗಾರರಿಗೆ ಕನ್ನಡ ಅನ್ನೋದು ಒಂದು ಬದುಕು. ಯಾಕೆಂದ್ರೆ ಬೇರೆ ಕೆಲಸವನ್ನ ಅವರು ಮಾಡ್ಕೊಂಡೇ ಬಂದಿಲ್ಲ. ಇದೆಲ್ಲ ಕಷ್ಟ ಆಗುತ್ತೆ. ನಿಮಗೆ ಇಂಗ್ಲಿಷ್ ಸಮಸ್ಯೆ ಇಲ್ಲ, ಬೇರೆ ಉರ್ದು ಸಮಸ್ಯೆ ಇಲ್ಲ, ಹಿಂದಿ ಕಂಡ್ರೆ ಆಗಲ್ಲ, ಇಂಗ್ಲಿಷ್ಗೆ ನೋ ಅನ್ನಕ್ಕೆ ಬರಲ್ಲ. ಇಂಥವ್ರನ್ನ ಮಾತ್ರ ನಾವು ಕನ್ನಡ ಪರ ಹೋರಾಟಗಾರರು ಅಂದ್ರೆ ಕನ್ನಡಕ್ಕೆ ನಾವು ಮಾಡೋ ಅವಮಾನ. ಹಂಗಂತ ಕನ್ನಡವನ್ನ ಪ್ರೀತಿಸೋರಿಲ್ವಾ? ಖಂಡಿತ ಇದ್ದಾರೆ. ಕನ್ನಡವನ್ನ ಬೆಳೆಸಿ ಅಂತ ಗಂಟ್ಲು ಹರ್ಕೊಳ್ಳೋಕ್ಕಿಂತ ಕನ್ನಡವನ್ನ ಬಳಸಿ, ಹಾಗೆ ಬಳಕೆ ಮಾಡ್ತಾ ಇದ್ದೀನಿ ನೀವು ಮಾಡಿ ಅಂತ ಹೇಳೋರು ಇಂಪಾರ್ಟೆಂಟ್ ಆಗ್ತಾರೆ. ಈ ಭಾಷಾ ವಿಚಾರಕ್ಕೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇಂಥದ್ದೊಂದು ಸಮಸ್ಯೆ ಇರ್ಬೋದು. ಖಂಡಿತವಾಗಿಯೂ ನಾನು ಕೂಡ ಒಪ್ಪಲ್ಲ, ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ. ನಮ್ಮ ರಾಷ್ಟ್ರ ಭಾಷೆ ಅಂತ ಯಾವುದೂ ಇಲ್ಲ. ರಾಷ್ಟ್ರದ ಎಲ್ಲ ಭಾಷೆಗಳು, ಭಾರತದ ಒಳಗೆ ಬಳಕೆಯಾಗುವ ಎಲ್ಲ ಭಾಷೆಗಳನ್ನು ಕೂಡ ರಾಷ್ಟ್ರ ಭಾಷೆ ಅಂತ ಕರಿಬಹುದು. ಆದರೆ ಭಾರತದ ಒಳಗೆ ಹಿಂದಿ ಅತಿ ಹೆಚ್ಚು ಚಾಲ್ತಿಯಲ್ಲಿರುವ ಭಾಷೆ ಅನ್ನುವ ವಾಸ್ತವವನ್ನು ನಾವು ಒಪ್ಕೋಬೇಕಾಗತ್ತೆ. ಹಾಗಂತ ಹಿಂದಿಯನ್ನು ಒಪ್ಪಲೇಬೇಕಾ? ಒಪ್ಪಿ ಬಿಡಿ, ನಿಮ್ಮ ಆಯ್ಕೆ. ಆದರೆ ಹಿಂದಿಯನ್ನ ಹಾಗೂ ಇಂಗ್ಲಿಷನ್ನು ಕಲಿಯೋದ್ರಿಂದ ನಿಮ್ಮ ಈ ಬೆಳವಣಿಗೆ ಇರುತ್ತಲ್ಲ, ಅಂದರೆ ದೇಹದ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ ಅದಲ್ಲ, ನೀವು ನಿಮ್ಮ ಕೆಲಸದಲ್ಲಿ ಉನ್ನತಿ ಸ್ಥಾನಕ್ಕೆ ಹೋಗೋದಕ್ಕೆ ಒಂದಿಷ್ಟು ಹೆಲ್ಪ್ ಆಗುತ್ತೆ. ಅವುಗಳು ಈ ಲಿಫ್ಟು ಅಥವಾ ಮೆಟ್ಟಿಲು ಈ ಥರ ಏನಾದರೂ ನಿಮಗೆ ಸಪೋರ್ಟ್ ಮಾಡಬಹುದು. ಹಾಗಾಗಿ ನಮ್ಮ ಮಾತೃಭಾಷೆಯನ್ನು ನಾವು ಪ್ರೀತಿಸಬೇಕು, ಆರಾಧಿಸಬೇಕು. ಜೊತೆಗೆ ಎಲ್ಲ ಭಾಷೆಗಳನ್ನು ಗೌರವಿಸಬೇಕು. ದ್ವೇಷವನ್ನ ಮಾಡೋದು ಸರಿಯಾಗಲ್ಲ. ದ್ವೇಷವನ್ನ ಮಾಡ್ತಾ ಕೂತಿದ್ರೆ ಓಕೆ, ಅದು ನನಗೆ ಆಗಲ್ಲ ಮೀನ್ಸ್ ಆಗಲ್ಲ. ಇವತ್ತು ಈ ಸ್ಟ್ಯಾಂಡ್ ನಂದು, ನಾಳೆ ಕೂಡ ಅದೇ ಸ್ಟ್ಯಾಂಡು. ಈಗ ನಾನು ಕನ್ನಡ ಬಿಟ್ಟರೆ ಮತ್ತು ಯಾವ ಭಾಷೆ ಕಲಿಯೋದು ಇಲ್ಲ, ನಾನು ಮಾತಾಡೋದು ಇಲ್ಲ, ಬಳಸೋದು ಇಲ್ಲ ಅನ್ನೋ ಥರ ಇದ್ದರೆ, ಯಾವಾಗಲೂ ಅದೇ ಥರ ನೀವು ಕಾಣಿಸಿಕೊಂಡ್ರೆ ನಿಮಗೆ ದೊಡ್ಡ ಬೆಂಬಲ ಸಿಗುತ್ತೆ. ಬಟ್ ಈ ಸೆಲೆಕ್ಟೆಡ್ ಹೋರಾಟಗಳು, ಆ ಭಾಷೆ ಓಕೆ, ಈ ಭಾಷೆ ನಾಟ್ ಓಕೆ, ಇಂಥವೆಲ್ಲ ಮಾಡಿದ್ರೆ ಜೋಕರ್ ಥರ ಕಾಣ್ತೀರಾ, ವಿದೂಷಕರ ಹಾಗೆ ಕಾಣ್ತೀರಾ. ಅಚ್ಚ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ.
ಹಾಗಾಗಿ ಮೋದಿ ಅವರು ಭಾಷೆ ವಿಚಾರಕ್ಕೆ DMKಯ ಸ್ಟಾಲಿನ್ ಅವರಿಗೆ ಚುಚ್ಚಿದ್ರು. ಬಟ್ ಆ ಚುಚ್ಚಿದ್ದು ಸುತ್ಕೊಂಡು ಬಂದು ಅನೇಕರಿಗೆ ಚುಚ್ಚಿದೆ. ಇದೇ ಗ್ಯಾಪಲ್ಲಿ ನಿನ್ನೆ ಇನ್ನೊಂದು ಇನ್ಸಿಡೆಂಟ್ ಆಗಿದೆ. ಒಬ್ಬ ಮರಾಠಿ ಹುಡುಗ ಒಂದು ಶಾಪಿಗೆ ಹೋಗಿದ್ದಾನೆ. ಅಲ್ಲಿ ಶಾಪ್ನವ್ರ ಹತ್ರ ಮಾತಾಡಿದ್ದಾನೆ. ಅವರು ಪಾಪ ಹಿಂದಿಲಿ ಮಾತಾಡಿದ್ದಾರೆ. ಅರ್ರೆ, ನೀನು ಮರಾಠಿ ಬರಲ್ವಾ, ನನ್ನ ಜೊತೆಗೆ ಮರಾಠಿಲಿ ಮಾತಾಡಬೇಕು ಅಂತ ಧಮಕಿ ಹಾಕಿದ್ದಾನೆ. ಇನ್ನು ಮೀಸೆ ದಪ್ಪಕ್ಕೆ ಬಂದಿಲ್ಲ, ಗಡ್ಡ ಅಂತೂ ಗಟ್ಟಿಯಾಗಿ ಕಾಣಲ್ಲ ಅಂತ ಹುಡುಗ ಅಲ್ಲಿ ಹೋಗಿ ಧಮಕಿ ಹಾಕಿದ್ದಾನೆ. ಪಾಪ ಆ ಮರಾಠಿ ಹುಡುಗಂಗೆ ಗೊತ್ತಿಲ್ಲ ಅದು ಸ್ವಲ್ಪ ಸಂಖ್ಯಾತರೇ ಜಾಸ್ತಿ ಇರೋ ಏರಿಯಾ ಅಂತ. ನೋಡ್ತಾ ಇದ್ದಂಗೆ ಅವರ ಸಮುದಾಯದ ಹುಡುಗರೆಲ್ಲ ಒಟ್ಟಾಗ್ಬಿಟ್ಟಿದ್ದಾರೆ. ಆ ವಿಡಿಯೋ ಕ್ಯಾಮ್ರಾ ಆನ್ ಆಗೋದ್ರೊಳಗಡೆ ಏನೇನಾಗಿದೆಯೋ, ಎಲ್ಲೆಲ್ಲಿ ಬಿದ್ದಿದೆಯೋ ದೇವರನೇ ಗೊತ್ತಿಲ್ಲ. ಆಮೇಲೆ ಅವರು ಕ್ಷಮೆಯನ್ನ ಕೇಳೋಕೆ ಹೇಳಿದ್ದಾರೆ. ಇವನು 2 ಕಿವಿಯನ್ನು ಹಿಡಿದು ಕೇಳುವೆನು ಅಂತ ಕ್ಷಮೆಯನ್ನು ಕೇಳಿದ್ದಾನೆ. ಅದನ್ನು ಕೂಡ ಹಿಂದಿಯಲ್ಲೇ ಕೇಳಿದ್ದಾನೆ. मुझसे कुछ गलती हो गई तो मुझे माफ करो बस। क्या गलती हुई थी? गलती क्या हुई थी? गलती हो गई मुझे माफ करो। ಹಾಗಾಗಿ ನಮ್ಮ ಹೋರಾಟ ಮತ್ತೆ ಹಾರಾಟ ಇದರದ್ದು ನಮ್ಮ ವ್ಯಾಪ್ತಿ ನಮಗೆ ಗೊತ್ತಿರಬೇಕಾಗತ್ತೆ. ಅದಿಲ್ಲ ಅಂದ್ರೆ ಏನಾಗ್ತಾರೆ ಅನ್ನಲ್ಲ, ಜೋಕರ್. ಹೀಗಾಗಿ ಎಲ್ಲ ಭಾಷೆಯನ್ನ ಗೌರವಿಸೋಣ, ನಮ್ಮ ಭಾಷೆಯನ್ನ ಒಂದು 10 ಗ್ರಾಮ್ ಜಾಸ್ತಿನೇ ಪ್ರೀತಿ ಮಾಡೋಣ, ತಪ್ಪೇನಿದೆ ಅಲ್ವಾ? ಮೋದಿಜಿಯವರು ಹೇಳಿದ್ದನ್ನ ಪಾಲಿಸೋಣ. ನೀವು ಯಾವ ಭಾಷೆಯನ್ನ ಪ್ರೀತಿಸ್ತೀನಿ ಅಂತ ನೀವು ಇಲ್ಲಿ ಲೇಬಲ್ ಹಾಕೊಂಡು ಓಡಾಡ್ತಿರಲ್ಲ, ಅದೇ ಭಾಷೆಯಲ್ಲೇ ನಿಮ್ಮ ವ್ಯವಹಾರಗಳು ಇರಲಿ. ನಿಮ್ಮ ಸಿಗ್ನೇಚರ್ ಕೂಡ, ನಿಮ್ಮ ಯೂಸರ್ ನೇಮ್ಗಳು, ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಸರ್ ನೇಮ್ಗಳು ಎಲ್ಲ ಕಡೆಯಲ್ಲೂ ಕೂಡ, ಜೊತೆಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೂಡ ಅದೇ ಭಾಷೆಯಲ್ಲಿ ಆಗಲಿ. ಎಲ್ಲರಿಗೂ ಶುಭವಾಗಲಿ. ಇನ್ನೂ ಯಾರೆಲ್ಲ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳು ಪಟಾಪಟ್ ನಿಮಗೆ ಸಿಗಬೇಕು ಅಂದ್ರೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಜೈ ಶ್ರೀರಾಮ್. ನಮಸ್ಕಾರ.